ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ನಂತರ ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ಆಲ್ರೆಡಿ 6:30 ಅನ್ಕೋತೀನಿ. ಸೊ ಬೆಳಗ್ಗೆ ಎದ್ದು ನೀರು ಕುಡಿದು ಬಿಸಿ ಬಿಸಿ ನೀರು, ಬಿಕಾಸ್ ಬೆಂಗಳೂರಿನಲ್ಲಿ ವೆದರ್ ತುಂಬ ಚಳಿ ಆಗೋಗಿದೆ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಮ ಬೆಂಗಳೂರು ಇಸ್ ಗೆಟಿಂಗ್ ಬ್ಯಾಕ್ ಅಂತ ಅನಿಸುತ್ತೆ. ಸೊ ಬಿಸಿನೀರು ಕುಡಿದು ನಂತರ ಮಕ್ಳಿಗೆ ಟಿಫಿನ್ಗೆ ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಸೊ ಏನು ವೆಜಿಟೇಬಲ್ಸ್ ಇದೆ, ಏನೇನು ಮಾಡ್ಬೋದು. ಮಕ್ಕಳಿಗೆ ದಿನ ತಿಂಡಿ ಮಾಡೋದೇ ಒಂದು ಬಿಗ್ ಟಾಸ್ಕ್ ಅಂತ ಹೇಳ್ಬೋದು. ಬಿಕಾಸ್ ಮಾಡುವಂಥ ತಿಂಡಿನೇ ಸ್ವಲ್ಪ ಡಿಫ್ರೆಂಟಾಗಿ ಕಳಿಸಿದಾಗ ದೇ ಲೈಕ್ ಟು ಈಟ್ ಆ್ಯಂಡ್ ಡಬ್ಬ ಕೂಡ ಖಾಲಿಯಾಗಿ ಬರುತ್ತೆ. ಸೊ ನನ್ನ ಮಕ್ಕಳಿಗೆ ರಾಗಿ ದೋಸೆ ಅಂದರೆ ಇಷ್ಟ ಆ್ಯಂಡ್ ನಾನು ಮನೇಲಿ ಮುದ್ದೆ ಕೂಡ ತಿನ್ನಿಸ್ತೀನಿ. ಸೊ ರಾಗಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಮಗೆ ಲೈಫ್ನಲ್ಲಿ. ನಮಗೆ ಗಾದೆನೇ ಇದೆ ಅಲ್ವಾ, ಹಳೆ ಕಾಲದಲ್ಲಿ ನಮ್ಮ ದೊಡ್ಡವ್ರು ಹೇಳಿರೋದು, ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ. ಸೊ ಹಾಗೆ ನಾವು ರಾಗಿ ತಿಂದು ಸ್ಟ್ರಾಂಗ್ ಆಗಿರಬೇಕು, ಬಿಕಾಸ್ ಅದರಲ್ಲಿ ಎನಫ್ ಆಫ್ ಕ್ಯಾಲ್ಶಿಯಮ್ಸ್ ಇರುತ್ತೆ. ಸೊ ಮಕ್ಳಿಗೆ ಡಬ್ಬಕ್ಕೆ ಕುಟಿ ದೋಸೆ ಥರ ಚಿಕ್ಕ ರಾಗಿ ದೋಸೆ ಹಾಕಿ ಕಳಿಸಿರ್ತೀನಿ. ಮನೇಲಿ ಮಾತ್ರ ದೊಡ್ಡದಾಗಿ ಒಂದು ರಾಗಿ ದೋಸೆ ಹಾಕ್ಕೊಟ್ಟು ತಿನ್ನಿಸ್ತೀನಿ. ಸೊ ಮಕ್ಕಳಿಗೆ ಪುಟ್ದಾಗಿ ಮಾಡಿಕೊಟ್ಟಾಗ ದೇ ಫೀಲ್ ಲೈಕ್ ಮಿನಿ ದೋಸೆ, ಸೆಟ್ ದೋಸೆ ಥರ ಮಾಡಿ ಕಳಿಸಿದಾಗ ಏನೋ ಸ್ಪೆಷಲ್ ಆಗಿದೆ ಚಿಕ್ಕ ದೋಸೆ ಅಂತ ಅಂದ್ಕೊಂಡು ಡಬ್ಬ ಖಾಲಿಯಾಗಿ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಷ್ಟೇ. ಅದ್ರ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಷ್ಟೊತ್ತಿಗೆ ನನ್ನ ದೊಡ್ಡ ಮಗ ಅವನ ಯೂನಿಫಾರ್ಮ್ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರ್ತಾನೆ. ಸೊ ಇಟ್ ಡಸ್ ಇಸ್ ವರ್ಕ್ ಆನ್ ಹಿಸ್ ಓನ್. ಬರೀ ಎದೋಳ್ಸೋದು ಅಷ್ಟೇ ನನ್ನ ಕೆಲಸ. ಅವನೆದ್ದು ರೆಡಿಯಾಗಿ ನಂತರ ಬಂದು ತಿಂಡಿ ತಿಂದು ಸ್ಕೂಲಿಗೆ ಹೊರಡ್ತಾನೆ. ಸೊ ಅವನದು ಲಂಚ್ ಬಾಕ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಬಾಕ್ಸ್ ಕೂಡ ರೆಡಿ ಆಯಿತು. ಆ್ಯಂಡ್ ಅವನು ಕೂಡ ಕೆಳಗಡೆ ಬಂದು ಶೂ ಆ್ಯಂಡ್ ಸಾಕ್ಸ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದ. ಅಷ್ಟೊತ್ತಲ್ಲಿ ಅವನಿಗೆ ಮನೇಲಿ ತಿನ್ನೋಕ್ಕೆ ದೋಸೆ ರೆಡಿ ಮಾಡ್ತಾಯಿದ್ದೆ. ಸ್ವಲ್ಪ ಕಿತ್ತೋಯ್ತು, ಐನೋ ಮನೇಲಿ ಎಲ್ಲರ ಮನೇಲೂ ಒಂದ್ಸಲ ದೋಸೆ ಕಿತ್ತೋಗಿರುತ್ತಲ್ವ. ಆ್ಯಂಡ್ ಪ್ಲೀಸ್ ಡೋಂಟ್ ಜಡ್ಜ್ ಆಯಿತಾ. ಸೊ ಅವನಿಗೆ ದೋಸೆ ಹಾಕ್ಕೊಟ್ಟು ಅವ್ನು ದೋಸೆ ತಿಂದು ಸ್ಕೂಲಿಗೆ ಹೊರಡೋ ಟೈಮ್ ಆಯಿತು. ನೋಡ್ತಾ ಇದ್ದೀರಾ ಅಲ್ವಾ, ಬಾಯಲ್ಲಿ ಇನ್ನೂ ಇಟ್ಕೊಂಡಿದ್ದಾನೆ. ಅವ್ನು ಸ್ವಲ್ಪ ನಿಧಾನ ತಿನ್ನೋದ್ರಲ್ಲಿ ನಂಗೆ ಸಿಟ್ಟು, ಅವ್ನು ಬಾಯಲ್ಲಿ ಇಟ್ಕೊತಾನೆ ಯಾವಾಗ್ಲೂ ಅಂತ. ಸೊ ಹಿಂಗೋ ತಿಂದು ಅವನು ವ್ಯಾನಿಗೆ ಹೋದ. ಸೊ ನೆಕ್ಸ್ಟ್ ನನ್ನ ಪುಟಾಣಿ ಚಿಕ್ಕವನ್ನ ಎದುರಿಸೋದು. ಅವನು ಹೋಗಿ ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು 45 ಮಿನಿಟ್ಸ್ ಆದಮೇಲೆ ನಾನು ಚಿಕ್ಕವನ್ನ ಎದುರಿಸಿ ನಂತರ ಅವನಿಗೆ ಫೀಡ್ ಮಾಡಿಸಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ತೀನಿ. ಬಿಕಾಸ್ ಇವನ್ ಸ್ಕೂಲ್ ಟೈಮಿಂಗ್ಸ್ ಇಸ್ ವೆರಿ ಡಿಫ್ರೆಂಟ್. ಅವನಿಗೆ ವ್ಯಾನ್ ಬೇಗನೆ ಬರುತ್ತೆ, ದೊಡ್ಡವನಿಗೆ 8 o'clock ಆ್ಯಂಡ್ ಇವನು 9:30 ಹೋಗ್ತಾನೆ ಸ್ಕೂಲಿಗೆ. ಸೊ ಅವನ್ನೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ನಂತರ ನಾನೇ ಸ್ಕೂಲಿಗೆ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡೋದ್ರಿಂದ, ಸೊ ಸ್ಕೂಲ್ ನಿಯರ್ ಬೈ ಇರೋದ್ರಿಂದ ನಾನು ಸ್ಕೂಟಿಲೇ ಹೋಗಿ ನಾನು ಅವನು ಬಿಟ್ಬಿಟ್ಟು ಬರ್ತೀನಿ. ಸೊ ಅವನು ಡ್ರಾಪ್ ಮಾಡಿ ಬಂದೆ. ಸೊ ಅವನ್ನ ಡ್ರಾಪ್ ಮಾಡಿ ಬಂದಾದಮೇಲೆ ನಾನು ಕೂಡ ರೆಡಿ ಆದೆ. ಐ ಹ್ಯಾಡ್ ಮೈ 3rd MSc ಎಕ್ಸಾಮ್ಸ್. ಸೊ ನಾನು ಕೂಡ ಹೋಗಬೇಕಿತ್ತು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾನು ರೆಡಿ ಆದೆ. ಇಟ್ ವಾಸ್ ಆಲ್ಮೋಸ್ಟ್ 1 o'clock or 12:45 ಅನಿಸುತ್ತೆ. ಬಿಕಾಸ್ ನನಗಿದ್ದು 2 o'clock ಎಕ್ಸಾಮ್. ನಾನು ಇಲ್ಲಿಂದ ನೆಲಮಂಗಲ ಹೋಗಬೇಕಿತ್ತು. ಐ ನೋ ಇಟ್ಸ್ 45 minutes ಆಫ್ ಡ್ರೈವ್. ಸೊ ಬೇಗನೆ ರೆಡಿ ಆಗ್ತಾ ಇದ್ದೆ ನಾನು. ಸೊ ಜಸ್ಟ್ ಸಿಂಪಲ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಟು ಮೈ ಫೇಸ್ ಅಷ್ಟೇ. ನಾನು ಇನ್ನೇನು ಹಾಕಲ್ಲ. ಯೂಶ್ವಲಿ ನಾನು ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ನಾನು ಮೇಕಪ್ ಮಾಡ್ಕೋತೀನಿ. ಅದರ್ವೈಸ್ ಐ ಲೈಕ್ ಇಟ್ ಟು ಬಿ ಸಿಂಪಲ್. ಸೊ ನನ್ನ ಡರ್ಮಟಾಲಜಿಸ್ಟ್ ರೆಕಮೆಂಡೆಡ್ ಸನ್ಸ್ಕ್ರೀನ್ ಹಾಕೋತಾ ಇದ್ದೀನಿ. ಆ್ಯಂಡ್ ಮಾಯ್ಶ್ಚರೈಸರ್ ಇಸ್ ಫ್ರಮ್ ಎಮೋಲಿ ಅಂತ, ವಿಚ್ ಇಸ್ ವೆರಿ ಗುಡ್. ನನ್ನ ಫೇಸಿಗೆ ತುಂಬಾ ಸೂಟ್ ಆಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ಮೈ ಬ್ರೇಕ್ಔಟ್ಸ್ ಬಿಕಾಸ್ ಆಫ್ ಮೈ ವಿಮೆನ್ಸ್ ಸೈಕಲ್. ಸೊ ಹಾಗಾಗಿ ಬ್ರೇಕ್ಔಟ್ಸ್ ಆಗಿದೆ ಸ್ಕಿನ್ನಲ್ಲಿ. ನನ್ನ ಸ್ಕಿನ್ ಏನು ಯಾವಾಗಲೂ ಕ್ಲಿಯರ್ ಆಗಿರುತ್ತೆ ಅಂತಲ್ಲ, ನನಗೂ ಕೂಡ ಬ್ರೇಕ್ಔಟ್ಸ್ ಆಗುತ್ತೆ. ಸೊ ಮೈ ಹೇರ್ ವಾಸ್ ಡನ್ ಆ್ಯಂಡ್ ಐ ಅಪ್ಲೈ ಸನ್ಸ್ಕ್ರೀನ್ and a body lotion which is UV protected from Nivea, because sunscreen and moisturizer is must for the skin care. ನೀವು ಏನೇ ಹಾಕ್ತಿರೋ ಬಿಡ್ತಿರೋ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಹಾಕಬೇಕು. ಸೊ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ಆ್ಯಂಡ್ ಲಾಸ್ಟ್ಲಿ ನನಗೆ ಲಿಪ್ಸ್ಟಿಕ್ ಇಲ್ದಲ್ಲೇ ಹೊರಗಡೆ ಹೋಗೋಕ್ಕಾಗಲ್ಲ. ಬಟ್ ಎಕ್ಸಾಮ್ ಇರೋದ್ರಿಂದ ನಾನು ಲಿಪ್ಸ್ಟಿಕ್ ಹಾಕೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಜಸ್ಟ್ ಲಿಪ್ ಲೈನರ್ ಹಾಕಿ ಒಂದು ಕ್ಲಿಯರ್ ಗ್ಲಾಸ್ನ ಅಪ್ಲೈ ಮಾಡಿದೆ ಅಷ್ಟೇ. ಅದಾದಮೇಲೆ ನಾರ್ಮಲ್ ಕಾಜಲ್ ಆ್ಯಂಡ್ ಬಿಂದಿ ಇದೆಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಪರ್ಫ್ಯೂಮ್ ಹಾಕ್ಕೊಂಡು ನಾನು ನನ್ನ ಎಕ್ಸಾಮ್ ಹೋಗೋದಕ್ಕೆ ರೆಡಿ ಆದೆ. ಸೊ ನಾನೇ ಡ್ರೈವ್ ಮಾಡ್ಕೊಂಡು ಹೋಗಬೇಕಿತ್ತು. ಸೊ ನನ್ನ ಮಗನ ನನ್ನ ತಂಗಿಗೆ ಪಿಕಪ್ ಮಾಡ್ಕೊಂಡು ಬಂದು ಮನೆಗೆ ಡ್ರಾಪ್ ಮಾಡು ಅಂತ ಹೇಳಿದ್ದೆ. ಬಿಕಾಸ್ ಅವನಿಗೆ ಇವತ್ತು 1 o'clock ಬಿಡೋದಲ್ವ. ಸೊ ನಾನು ಸ್ವಲ್ಪ ಬೇಗ ಹೊರಡಬೇಕಿತ್ತು.
ಹಾಗಾಗಿ ನೀನು ಬಂದು ಡ್ರಾಪ್ ಮಾಡು ಅಂತ ಹೇಳಿದೆ. ಸೊ ಅವನ್ನ ಪಿಕಪ್ಪಿಗೆ ಅವಳು ಹೋಗಿದ್ಲು. ಸೊ ನಾನು ರೆಡಿಯಾಗಿ ನಾನು ನನ್ನ ಎಕ್ಸಾಮ್ ಕೊಡೋಣ ಅಂತ ಹೋದೆ. ಎಕ್ಸಾಮ್ ಪಾಸ್ ಆಗೋಕ್ಕೆ ಎಷ್ಟು ಬೇಕು, 35 ತಾನೇ, ಆದರೂ ಭಯ ಇದ್ದೇ ಇರುತ್ತೆ. ಪಾಸಿಂಗ್ ಮಾರ್ಕ್ಸ್ ಬರುತ್ತೋ, ಕ್ವೆಶನ್ ಪೇಪರ್ಸ್ ಹೆಂಗಿರುತ್ತೋ ಏನೋ. ನಾನು ಮೊದಲೇ ಲಾಸ್ಟ್ ಬೆಂಚ್ ಸ್ಟೂಡೆಂಟು, ರಾತ್ರಿ ಕೂತ್ಕೊಂಡು ಓದಿರೋದೇ ಹೆಚ್ಚು. ಅದರಲ್ಲೂ ಏನು ಕೊಡ್ತಾರೋ ಏನು ಕೊಡಲ್ವೋ ಅನ್ನೋ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ. ಸೊ ಐ ಹೋಪ್ ಇವತ್ತಿನ ಎಕ್ಸಾಮ್ ಚೆನ್ನಾಗಿರಲಿ ಆ್ಯಂಡ್ ಪೇಪರ್ ಕೂಡ ಈಸಿ ಇರಲಿ ಅಂತ. ಬಿಕಾಸ್ ಲಾಸ್ಟ್ 2 ಪೇಪರ್ಸ್ ವಾಸ್ ದ ವರ್ಸ್ಟ್ ಪೇಪರ್ ಅಂತಲೇ ಹೇಳ್ಬೋದು. ಬಿಕಾಸ್ ಸಖತ್ ಕಷ್ಟ ಇತ್ತು ಆ್ಯಂಡ್ ಒಂದು ರಿಪೀಟೆಡ್ ಕ್ವೆಶನ್ ಕೂಡ ಬಂದಿರಲಿಲ್ಲ. ಲಾಸ್ಟ್ ಇಯರ್ ಪೇಪರ್ಸಿಂದ ಯಾವುದು ಬಂದಿರಲಿಲ್ಲ ಆ್ಯಂಡ್ ಬೇರೆಯವ್ರಿಗೆಲ್ಲ ಬಂದುಬಿಟ್ಟಿತ್ತು. ನಮಗೆ ಅದೇ ಬೇಜಾರಾಗ್ತಾಯಿತ್ತು, ನಮ್ಮ ಟಾಪಿಕ್ ಯಾವುದೂ ಬಂದಿಲ್ವಲ್ಲಪ್ಪ ಅಂತ. ಸೊ ನನ್ನ ರೆಗ್ಯುಲರ್ ಹೋಮ್ ಇಯರಿಂಗ್ಸ್ ಆ್ಯಂಡ್ ನನ್ನ ರೆಗ್ಯುಲರ್ ವಾಚ್ ಹಾಕ್ಕೊಂಡು ದೇವರಲ್ಲಿ ಕೇಳಿಕೊಂಡು ಪ್ಲೀಸ್ ಇವತ್ತು ಪೇಪರ್ ಈಸಿ ಇರಲಿ ಅಂತ ಕೇಳಿಕೊಂಡು ಹೊರಡ್ತಾ ಇದ್ದೀನಿ. ಸೊ ಮನೆಯಿಂದ ಹೊರಟು ಎಕ್ಸಾಮಿನೇಷನ್ ಸೆಂಟರ್ಗೆ ರೀಚ್ ಆಗೋಷ್ಟೊತ್ತಿಗೆ ಇಟ್ ವಾಸ್ ಆಲ್ಮೋಸ್ಟ್ 1:45. ಸೊ ಇನ್ನು 15 ಮಿನಿಟ್ಸ್ ಇತ್ತು. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾರ್ಕ್ ಮಾಡ್ಕೊಂಡಿದ್ದನ್ನು ಹಾಗೆ ಗ್ಲಾನ್ಸ್ ಮಾಡಿಕೊಂಡು ನಂತರ ಎಕ್ಸಾಮ್ ಕೊಡೋಕ್ಕೆ ಅಂತ ಹೋದೆ. ಎಕ್ಸಾಮ್ ಕೊಟ್ಟು ಬಂದಾದಮೇಲೆ ವಾಸ್ ಸೂಪರ್ ಹ್ಯಾಪಿ ಬಿಕಾಸ್ ಎಕ್ಸಾಮ್ ಸ್ವಲ್ಪ ಈಸಿ ಇತ್ತು. ಸೊ ಕಂಪ್ಯಾರಿಟಿವ್ಲಿ ಟು 2 ಪೇಪರ್ಸ್ ಈ ಪೇಪರ್ ಸ್ವಲ್ಪ ಈಸಿ ಇತ್ತು. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಯಿತು. ಸೊ ಫಿಂಗರ್ ಕ್ರಾಸ್ ಮಾಡಿಕೊಂಡು ಒಳ್ಳೆ ಮಾರ್ಕ್ಸ್ ಬರಲಪ್ಪ ಅಂತ ದೇವ್ರನ್ನ ಕೇಳಿಕೊಂಡೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ